ಓಕೆನಾ? 18ನೇ ವರ್ಷ ಪುಣ್ಯ ಪೂಜೆ ಅಪ್ಪಾಜಿದು. ಇವತ್ತು ಅವ್ರನ್ನ ಬದುಕಿಸ್ಕೊಂಡು ಜನ ಇನ್ನೂ ಬಂದು ಹೋಗ್ತಾ ಇದ್ದಾರೆ. ಅಭಿಮಾನಿ ದೇವರು ಅಂತ ಅವ್ರು ಕರೆದುಬಿಟ್ಟು ಅವ್ರಿಗೆ ನನ್ನ ದೀರ್ಘದಂಡ ನಮಸ್ಕಾರ. ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಆ ದಿನ ಅಂದ್ರೆ 2006ರಲ್ಲಿ ಈ ಜಾಗ ಹೇಗಿತ್ತು, ಒಂದು ರಣಭೂಮಿ ತರ ಇತ್ತು ನೋಡಿ. ಅವರು ಬಲಿಕೊಂಡು ಶಾಂತವಾಗಿದ್ದಾರೆ. ಇಲ್ಲಿ ಎಲ್ಲೆಲ್ಲಿ ನಾವು ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ ತುಂಬಾ, ಅಂದ್ರೆ ಪ್ರತಿದಿನ ಮಿಸ್ ಮಾಡ್ಕೊತಾ ಇದ್ದೀವಿ. ಕೆಲವು ಜಾಗಗಳಲ್ಲಿ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡೋರು ಅಂತ ಅನ್ಕೊಂಡ್ರೆ, ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ ನೋಡಿದಾಗ ಅವ್ರೇನೋ ಇದ್ದಿದ್ರೆ ಎಷ್ಟು ಖುಷಿ ಪಟ್ಬಿಡೋರು ಅಂತ. ಇನ್ನೊಂದು ನಮ್ಮ ಅನ್ಕೊಂಡಿದ್ದು, ನನ್ನ ಮಕ್ಕಳು ಸಿನಿಮಾಗೆ ಬಂದಾಗ ಅಂದ್ರೆ ಅವ್ರಿಗೆ ಮೊಮ್ಮಕ್ಕಳು ಆಗ್ತಾರೆ, ಎಷ್ಟು ಖುಷಿ ಪಟ್ಟಿರೋರು. ಮೊನ್ನೆ ಒಂದು ಸರಳ ಪ್ರೇಮ ಕಥೆ ಆಯಿತು, ದೊಡ್ಡ ಮಗಂದು, ಚಿಕ್ಕ ಮಗಂದು ಯುವ ಆಯಿತು. ಇದು ನೋಡಿದ್ರೆ ಎಷ್ಟು ಖುಷಿ ಪಡ. ಈ ಖುಷಿಲಿ ಅವ್ರು ಇಲ್ವಲ್ಲ ಅಂತ ಭಾಳ ನೋವಾಗುತ್ತೆ. ಸದ್ಯ ಅವ್ರು ಹೋದ್ಮೇಲೆ ಯಾವ್ದಾದ್ರು ಅವ್ರು ನೋಡಿದ ನನ್ಗೊಂದು ಖುಷಿ ಅಂದ್ರೆ, ಮೊದಲನೇದಾಗಿ ಅವರಿದ್ದು ನನಗೆ ಸ್ಟ್ರೋಕ್ ಆಗಿದ್ದು ನೋಡಲಿಲ್ಲ, ಇಲ್ಲ ತುಂಬಾ ನೊಂದ್ಕೊಂಡ್ಬಿಡೋರು. ಇಂತಿಂಥ ಜಾಗದಲ್ಲಿ ಸದ್ಯ ಅವ್ರು ಇರ್ಲಿಲ್ವಲ್ಲ ಅಂತ ಅನಿಸ್ತು. ಆಮೇಲೆ ನಮ್ಮ ಅಮ್ಮನ ಕಳ್ಕೊಂಡಾಗ ಅವ್ರು ಇರ್ಲಿಲ್ಲ, ತುಂಬಾ ನೊಂದ್ಕೊಂಡ್ಬಿಡೋರು, ಇರ್ಲಿಲ್ಲ. ಮುಖ್ಯವಾಗಿ ಎಲ್ಲಿ ಇರ್ಲಿಲ್ಲ ಒಳ್ಳೇದಾಯ್ತು ಅಂದ್ರೆ, ಅವರು ನನ್ನ ತಮ್ಮ ಬಿಟ್ಟು ಹೋದಾಗ ಸದ್ಯ ಅವ್ರು ನೋಡ್ಬಿಟ್ಟಿದ್ರೆ ಬಹಳ ನೊಂದ್ಕೊಂಡ್ಬಿಡೋರು. ಅವ್ರು ಏನ್ ಆಗ್ಬಿಡ್ತಿದ್ರು ಅಂತಾನೆ ಗೊತ್ತಿಲ್ಲ. ಕೆಲವು ನೋಡ್ಲಿಲ್ಲ ಒಳ್ಳೇದವರು, ಕೆಲವು ನೋಡ್ಬೇಕಾಗಿತ್ತು. ಅದನ್ನ ನಿಮ್ಮ ಅಭಿಮಾನಿಗಳನ್ನ ಬಿಟ್ಟು ಹೋಗಿದ್ರೆ ನೋಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ಎಷ್ಟು ಹೇಳಿದ್ರು ಸಾಲದು. ಅಪ್ಪಾಜಿ ಎಲ್ಲರಿಗೂ ಎಲ್ಲಿದ್ರು ಒಳ್ಳೇದು ಮಾಡಿ, ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ ಒಂಥರ ಏನೇ ಇದ್ರು ರಾಜ ಇಲ್ದರೆ ರಾಜ್ಯ ಇದ್ದಂಗೆ ಇರುತ್ತೆ. ದೇವಸ್ಥಾನದಲ್ಲಿ ಗರ್ಭಗುಡಿ ಇಲ್ದಿರೋ ಥರ ಒಂದು ವಾತಾವರಣ ಬರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ರಿಗೂ ಅವ್ರ ಆಶೀರ್ವಾದದಿಂದ ಆಗುತ್ತೆ. ಅಪ್ಪು ಕಣ್ಣವ್ರಿಲ್ಲ ಅಂತ ನೋಡಿದ್ರಪ್ಪ, ಯುವ ಸಿನಿಮಾ ಈಗಾಗಲೇ ಎಲ್ಲ ಪ್ರೇಕ್ಷಕರನ್ನ ಮನಸ್ಸನ್ನ ಗೆದ್ದು ಸಕ್ಸಸ್ಫುಲ್ ಆಗ್ತಾರೆ. ಸೊ ಯುವ ಸಿನಿಮಾದ ಬಗ್ಗೆ ಯುವ ಸಿನಿಮಾ ಕನ್ನಡದಲ್ಲಿ ಅದೊಂದು ಸಿನಿಮಾ ಅಪ್ಪಾಜಿ ಜನಗಳು ಬೆಳೆಸಿದ್ದಾರೆ, ಚೆನ್ನಾಗಿ ಹೋಗ್ತಾ ಇದೆ. ಬಟ್ ನನ್ನ ಮಗನು ಕಲಿಬೇಕಪ್ಪ. ಒಂದು ಸಿನಿಮಾದಲ್ಲಿ ನಮ್ಮ ಫ್ಯೂಚರ್ ನಿರ್ಧಾರ ಆಗೋದಿಲ್ಲ, ಅದು ಮೊದಲನೇ ಸಿನಿಮಾ ನಿರ್ಧಾರ ಆಗುತ್ತೆ. ಇನ್ನೂ ಬೇಕಾದಷ್ಟು ಜನಗಳ ಕೈಲಿ ಅವನು ಪಳಗಬೇಕು, ಮೋಲ್ಡ್ ಆಗಬೇಕು. 10 ಡೈರೆಕ್ಟರ್ ಪ್ರೊಡ್ಯೂಸರ್ ಹತ್ರ ಕೆಲಸ ಮಾಡಬೇಕು, ಮೋಲ್ಡ್ ಆಗಬೇಕು. ಒಂದು ಸಿನಿಮಾದಲ್ಲಿ ಬಂದ್ಬಿಟ್ಟು ಗೆದ್ದುಬಿಟ್ಟು 100 ಸಿನಿಮಾಗಳು ಮಾಡೋಕ್ಕಾಗಲ್ಲ. ಗೆಲುವು ಅನ್ನೋದು ನಮ್ಮ ಕೈಲಿ ಇಲ್ವೇ ಇಲ್ಲ. 10 ತಿಂಗಳು ಮೋಲ್ಡ್ ಆಗಬೇಕು. ಅವನು ಮೊದಲನೇ ಪಿಕ್ಚರ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾನೆ. ಇನ್ನು ಬೇರೆ ಡೈರೆಕ್ಟರ್ಗಳು ಬಂದು ಅವನ ಕೈಲಿ ಮಾಡಿಸ್ಬೇಕು, ಮುಂದಕ್ಕೆ ಹೋಗ್ಬೇಕು. ಇನ್ನು ಕಲಿಬೇಕಪ್ಪಾಜಿ ಅವನು ಕಲಿಬೇಕು ಕಲಿಬೇಕು ಕಲಿಬೇಕು, ಆಮೇಲೆ ಬೆಳಿಬೇಕು. ಇದಿಷ್ಟೇ ಸತ್ಯ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.